ದೇಶ ಹಾಳಾಗಬೇಕಂದ್ರೆ ಕಾಂಗ್ರೆಸ್ ಕೊಡಿ ಓಟ್ ಅಚ್ಚುಕಟ್ಟೆ ಬಾಗಿ ಕೊಟ್ಬಿಟ್ಟು ಎಲ್ಲರಿಗೂ ಹಾಳು ಮಾಡ್ತಾ ಇದಾರೆ, ಸೋಮಾರಿ ಮಾಡ್ತಾ ಇದಾರೆ ಜನಕ್ಕೆ. ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಕೊಡ್ಬೋದಾ? ಅವ್ರಿಗೆ ಏನ್ರಿ ಕೊಡ್ತೀರಿ? ಅವ್ರಿಗೆ ಏನ್ರಿ ಗೊತ್ತಿದೆ? ಮೂಲತಃ ಗುಡದಿಂದನೂ ಸರಿ ಇಲ್ಲ ಜನ, ಅವ್ರ ತಾತನಿಂದನೂ ಹಾಳೆ ಅವ್ನು ನೋಡಿದ್ರೆ ನಮ್ಗೆ ಭಯ ಆಗ್ತಾ ಇದೆ. ಅವ್ನ ಕೈಯಲ್ಲಿ ಏನಾಗಲ್ಲ. ಯುವ ಅನ್ನೋದು ವಯಸ್ಸಿಗಲ್ಲ ಸಂಬಂಧ, ಅನುಭವ ಅನ್ನೋದು ಯುವ. ಗುರುನೇ ಸರಿ ಇಲ್ಲ, ಶಿಷ್ಯರಿಗೆ ಏನ್ ಕೊಡ್ತೀರಿ ಹೇಳಿ? ಬಿಜೆಪಿ ನೋಡಿದ್ರೆ ಕೆಟ್ಟವ್ರು ಇದಾರೆ, ಆದ್ರೆ ಕೆಟ್ಟವ್ರನ್ನ ರೆಡಿ ಮಾಡಕ್ಕೆ ಮೋದಿ ಇದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡ್ಕೊಂಡು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವತ್ತು ಒಂದಾಗ್ತಾರೆ, ನಾಳೆ ಬೇರೆ ಆಗ್ತಾರೆ. ಅವತ್ತು ನಡೆಯಲ್ಲ, ಜಾಸ್ತಿ ಏನಿದ್ರು ಒಂದು 6 ತಿಂಗಳಲ್ಲಿ ಕಿತ್ತಾಡ್ಕೊಳ್ತಾ ಇದ್ದಾರೆ ಎಲ್ಲರೂ. ಈಗ ಉಚಿತವಾಗಿ ಬಸ್ ಪ್ರಯಾಣ ಅಂತ ಬಿಟ್ಟವ್ರು. ಯಾರು ಬಡವರ ಉನ್ನತವರ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿದ್ರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಸಹ ಪ್ರಧಾನಿ ಅಭ್ಯರ್ಥಿ ರೇಸ್ನಲ್ಲಿ ಕೇಳಿಬರ್ತದೆ. ನಾಮಕಾವಸ್ಥೆಗೆ ಅವ್ರಿಗೆ ಇಟ್ಕೊಂತಾರೆ, ಬಲಿ ಕೊಡಕ್ಕೆ ಕುರಿ ತರ ಮಾಡ್ತಾವ್ರು. ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಿದೆ. ನಿಮ್ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಮುಖ್ಯ ಅಲ್ಲ. ಈ ದೇಶಕ್ಕೆ ಬೇಕಾಗಿರೋ ವ್ಯಕ್ತಿ, ಗಣ್ಯ ವ್ಯಕ್ತಿ ಯಾರು ಅನ್ನೋದು ನಾವು ತಿಳ್ಕೊಂಡು ಓಟ್ ಹಾಕ್ಬೇಕಾಗಿರೋದು. ಆ ವ್ಯಕ್ತಿ ಯಾರು ಅನ್ನೋದು ಹೇಳ್ಬೇಕನ್ನೋದಾದರೆ, ನನ್ನ ವ್ಯಕ್ತಿಗತವಾಗಿ ಹೇಳಬೇಕಂದ್ರೆ ನರೇಂದ್ರ ಮೋದಿ. ಹೇಗಂತೆ ಯಾಕೆ ಅಂತ ಇನ್ನೊಂದು ಮಾತು ಕೇಳ್ಬೋದು, ಅವರೇ ಯಾಕೆ ಬರಬೇಕು ಅನ್ನೋದು ಇನ್ನೊಂದು ಮಾತು ಕೇಳ್ಬೋದು. ಆದರೆ ಉದ್ದೇಶ ಏನು ಗೊತ್ತಾ? ನಮ್ಮ ದೇಶ, ನಮ್ಮ ಗೌರವ, ನಮ್ಮ ಘನತೆ ಏನನ್ನೋದು ಅವರು ಬಿಚ್ಚಿ ಹೇಳೋ ಮಾತಿಗೆ ನಾವು ಒಪ್ಪಿಕೋಬೇಕು ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದರೆ, ಪ್ರಪಂಚದಲ್ಲಿ ಭಾರತ ದೇಶ ಎಲ್ಲೇ ಐತೆ ಅನ್ನೋದನ್ನು ಕೆಲವು ವರ್ಷಗಳ ಹಿಂದೆ ನನಗೆ ತಿಳಿದಂಗೆ, ನನ್ನ ಅನುಭವಕ್ಕೆ, ನನ್ನ ವಯಸ್ಸು 63 ವರ್ಷ, ಒಂದು 45 ವರ್ಷ ಹಿಂದಿನ ಮಾತು, ಇಂಡಿಯಾನ ಭಾರತ ಇಂಡಿಯಾನ ಅಂತ ತಲೆ ಕೆರ್ಕೊಂಡು ಅವ್ರನ್ನೂ ನಾನು ಕಂಡಿದ್ದೀನಿ. ಈಗ ಏನಪ್ಪ ಅಂದರೆ, ಇಂಡಿಯನ್ ಅಂದ್ರೇನು, ಅವರ ಭಾರತ ಅಂದರೆ ಓ ಇವರ ಅನ್ನೋದು ಒಂದಷ್ಟು ಜನಗಳಲ್ಲಿ, ಪ್ರಪಂಚದಲ್ಲಿ ಇದೊಂದು ನಿಖಚಿತವಾಗಿ ನಮ್ಮದು ಅಂತ ಒಂದು ಹೆಸರು ಅನ್ನೋದು ನಿಂತೈತೆ. ಕಾರಣ ನರೇಂದ್ರ ಮೋದಿ ಅಂತಲ್ಲ, ದೇಶದಲ್ಲಿರೋ ವ್ಯಕ್ತಿ ಅಂದರು ಅವರವರು ಮಾಡಿರೋ ಕೆಲಸಗಳಿಂದನೇ ದೇಶಕ್ಕೆ ಆ ಹೆಸರು ಬಂದೈತೆ. ಈಗಲೂ ಏನಪ್ಪ ಅಂದರೆ ನರೇಂದ್ರ ಮೋದಿನೇ ಆಗಬೇಕು ಅನ್ನೋದೇ ನನ್ನ ಉದ್ದೇಶ, ನನ್ನ ವ್ಯಕ್ತಿಗತ ಉದ್ದೇಶ. ಈಗ INDA ಮೈತ್ರಿಕೂಟದಿಂದ ಯುವಕರು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸಿದ್ದಾರೆ, ಅದಕ್ಕೆ ಏನು ಹೇಳ್ತಾರೆ? ಅವರು ರಾಹುಲ್ ಗಾಂಧಿ ಪ್ರಧಾನಿ ಮಂತ್ರಿ ಆಗಬೇಕು ಅನ್ನೋದು ಬಯಸೋದು ತಪ್ಪೇನಿಲ್ಲ. ಆದರೆ ಆತನಿಗೆ ಇನ್ನಷ್ಟು ದೇಶದ ಬಗ್ಗೆ, ಯಾವ ರಾಷ್ಟ್ರದ ಬಗ್ಗೆ, ಯಾವ ವ್ಯವಹಾರದ ಬಗ್ಗೆ ಅನ್ನೋದು ಒಂದು ಅನುಭವ ಆಗಬೇಕು. ಆತನಿಗೆ ಅನುಭವ ಅನ್ನೋದು ಆಗಬೇಕು. ಆತ ಅನುಭವ ಪಟ್ಕೊಂಡು ನಂತರ ಆಗಬೇಕಂದ್ರೆ ಒಪ್ಕೋಬೋದು. ಆದರೆ ಅನುಭವನೇ ಏನೂ ಇಲ್ಲದೆ ಇರೋವನಿಗೆ ಅಡುಗೆ ಮಾಡು ಅನ್ನೋದು ಎಷ್ಟು ನಗು ಮಾತು ಬರುತ್ತೋ ಅಷ್ಟೇ ಅವರಲ್ಲಿರುತ್ತೆ. ಮೊದಲು ಒಂದೊಂದು ರಾಷ್ಟ್ರ, ಆ ರಾಷ್ಟ್ರದಲ್ಲಿ ಏನೇನು ಐತೆ, ಏನೇನು ಆಗಬೇಕು, ಜನತೆಗೆ ಪ್ರಜೆಗಳು ಏನೇನು ಕೇಳ್ತಾರೆ, ಪಬ್ಲಿಕ್ ಏನಾಗಬೇಕು ಅನ್ನೋದನ್ನು ಅವರು ಎಲ್ಲ ತಿಳುವಳಿಕೆಯನ್ನು ತಿಳ್ಕೋಬೇಕು. ಮೊದಲು ಇನ್ನಷ್ಟು ಆಳವಾಗಿ ತಿಳ್ಕೊಂಡು ನಂತರ ಅವರು ಪ್ರಧಾನಿ ಆಗಬೇಕು ಅನ್ನೋದು ಅವ್ರ ಆಶಯ ಅನ್ನೋದಾದರೆ ನಿಜ ಆಗಬೇಕಾಗುತ್ತೆ. ಯಾಕೆ ಹೇಳಿ? ಯುವ ಅನ್ನೋದು ವಯಸ್ಸಿಗಲ್ಲ ಸಂಬಂಧ, ಅನುಭವ ಅನ್ನೋದು ಯುವ. ಅನುಭವದಿಂದ ಮಾತಾಡೋದು, ಅನುಭವದಿಂದ ಏನೇ ಒಂದು ಕೆಲಸ ಮಾಡಿದ್ರೆ ಅದು ಕೆಲಸ ಆಗುತ್ತೆ. ಅನುಭವ ಏನಿಲ್ಲ, ಒಳ್ಳೆ ವಯಸ್ಸು ಅಂದರೆ ಯುವ ಅನ್ನೋದು, ವಯಸ್ಸು ಅನ್ನೋದು ಈಗ ಬೇಕಾಗಿಲ್ಲ. ಒಳ್ಳೆ ಆಲೋಚನೆ ಇರಬೇಕು, ಒಳ್ಳೆ ಉದ್ದೇಶ ಇರಬೇಕು. ಅದರಿಂದನೇ ಅನುಭವ, ವಯಸ್ಸು ಅದಕ್ಕೆ ತಗ್ಗ ಹಾಗೆ ಇರುತ್ತೆ. ಈಗ ಪ್ರಸ್ತುತ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಂಗ್ರೆಸ್ ಬಗ್ಗೆ ನನ್ನ ಅಭಿಪ್ರಾಯ ಏನಂದರೆ, ಪ್ರತಿಯೊಬ್ಬರಿಗೂ ಯಾರೇ ಆಗಿರಲಿ, ಅವರು ಕೆಲಸ ಮಾಡೋರೇ ಆಗಿರಲಿ, ಕೆಲಸ ಮಾಡದೇ ಇರೋರು ಅನ್ನೋದು ಯಾರು ಅಂದರೆ ಕೂಲಿ ಕೆಲಸಗಾರ. ಅವ್ರಿಗೆ ಇವತ್ತೊಂದು ದಿವಸ ಕೆಲಸ ಇರುತ್ತೆ, 4 ದಿವಸ ಕೆಲಸ ಇರಲ್ಲ, ಒಪ್ಕೊಳ್ತೀನಿ. ಈ ಸರ್ಕಾರದಲ್ಲಿ ಕೆಲಸ ಮಾಡೋರು ನಿರಂತರವಾಗಿ ತಿಂಗಳೆಲ್ಲ ಕೆಲಸ ಮಾಡ್ತಾರೆ, ಸಂಬಳ ಮಾತ್ರ ಖಚಿತವಾಗಿ ತಗೊತಾರೆ. ಅದರಲ್ಲೂ ಅವ್ರಿಗೆ ಬೇಕಾದಷ್ಟು ರಜಾ ಅನ್ನೋದು ಇರುತ್ತೆ. ತಿಂಗಳಲ್ಲಿ 4 ದಿನ 5 ದಿನ ಭಾನುವಾರ ಅನ್ನೋದು ಬರುತ್ತೆ, ಅವು ರಜಾ ಹಾಕ್ತಾರೆ. ಆಮೇಲೆ ಅವರಿಗೆ ಏನೇನೋ CL EL ಮೆಡಿಕಲ್ಲು ಅಂತ ಒಂದು ರಜಾಗಳು ಕೊಟ್ಟಿರ್ತಾರೆ ಸರ್ಕಾರ. ಅದನ್ನು ಬಳಸ್ಕೊಂಡ್ರೆ ಅವರು ಇಡೀ ವರ್ಷಕ್ಕೆ 200 ದಿವಸನೂ ಅವ್ರು ಕೆಲಸ ಮಾಡಲ್ಲ. ಇಡೀ ಒಂದು ವರ್ಷಕ್ಕೆ 200 ದಿವಸ ಕೆಲಸ ಮಾಡಲ್ಲ. ಅಂಥದ್ರಲ್ಲಿ ಅವ್ರ ಅನುಕೂಲ ಅವ್ರಿಗೆ ಆಗುತ್ತೆ ಅನ್ನೋದಾದರೆ, ಮತ್ತು ಈ ಬೀದಿನಲ್ಲಿರೋರು, ಈ ಕಾರ್ಮಿಕರನ್ನೋರು ಇರ್ತಾರಲ್ಲ, ಈ ಆಟೋ ಡ್ರೈವರ್ಗಳಾಗಲಿ, ಈ ಗಾರೆ ಕೆಲಸ ಮಾಡೋರಾಗಿರಲಿ, ಯಾವುದೇ ಆಗಿರಲಿ, ಕೂಲಿ ಕೆಲಸ ಮಾಡೋರಿಗೆ ಅವ್ರಿಗೇನು ವ್ಯವಸ್ಥೆ ಅದನ್ನು ಹೇಳಿ ಮೊದಲು. ಅವ್ರಿಗೇನು ವ್ಯವಸ್ಥೆ? ಈಗ ಉಚಿತವಾಗಿ ಬಸ್ಸು ಪ್ರಯಾಣ ಅಂತ ಬಿಟ್ಟವ್ರು, ನಿಜ.
ಚೆನ್ನಾಗೈತೆ. ಪ್ರಜೆಗಳಿಗೋಸ್ಕರ ಪಬ್ಲಿಕ್ಗೆ ಒಂದು ಅವಕಾಶ ಅನುಕೂಲ ನೀವು ಕೊಟ್ಟಿದ್ದೀರ. ಯಾರವರು ಬಡವರ ಉನ್ನತವರ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿದ್ರೆ ಉಚಿತವಾಗಿ ನೀನು ಬಸ್ಸು ಪ್ರಯಾಣ ಅನ್ನೋದು ನಿಂಗೆ ಕೊಟ್ಟಿದ್ದಿ. ಇಷ್ಟು ವರ್ಷಗಳ ಹಿಂದೆ ನಾವು ₹1 20 ಪೈಸೆ 10 ಪೈಸದಿಂದ ನಾವು ಬಸ್ ಪ್ರಯಾಣ ಮಾಡಿರೋನು ನಾನು 10 ಪೈಸೆಯಿಂದ. ಇಂಥದ್ರಲ್ಲಿ ಈ ಕಷ್ಟ ಕಾಲದಲ್ಲಿ ಜನಗಳಿಗೆ ಫ್ರೀಯಾಗಿ ನೀನು ಬಸ್ಸು ಬಿಟ್ಟಿದ್ದೀಯ. ಇದು ಎಷ್ಟು ಮಟ್ಟಿಗೆ ನ್ಯಾಯ? ಎಷ್ಟು ಮಟ್ಟಿಗೆ ನ್ಯಾಯ ಹೇಳಿ? ಯಾವ ದುಡ್ಡಿಂದ ಇದನ್ನು ಜನಗಳಿಗೆ ಫ್ರೀಯಾಗಿ ಉಚಿತ ಪ್ರಯಾಣ ಅಂತ ಕೊಟ್ಟಿದ್ದೀಯಾ? ಅದನ್ನೆಲ್ಲ ಮಾಡೋದು ಉಚಿತ 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 ಅನ್ನೋದು ಜನಗಳಿಗೆ ಅವಕಾಶ ಅನುಕೂಲ ಅಂತೂ ಆಗೋದಿಲ್ಲ. ಅವ್ರಿಗೊಂದು ವ್ಯವಸ್ಥೆ, ಫ್ಯಾಕ್ಟ್ರಿ, ಇಂಡಸ್ಟ್ರಿ ಇವನ್ನ ಉತ್ಪಾದನೆ ಮಾಡಬೇಕು, ಇದನ್ನು ಸ್ಥಾಪನೆ ಮಾಡಬೇಕು, ಅದರಲ್ಲಿ ಕೆಲಸಗಳು ಕೊಡಬೇಕು. ಅವರು ಆ ಕೆಲಸ ಮಾಡಿ ಕಷ್ಟಪಟ್ಟು ದುಡಿದು ನನ್ನದು ಅನ್ನೋದು ಅವ್ರು ಎತ್ತು ಮಾಡಿಕೊಂಡ್ರೆ ಅದು ದೇಶ ಭವಿಷ್ಯತ್ತು, ದೇಶದ ಬಗ್ಗೆ ಮುಂದುವರಿತದೆ. ಉಚಿತವಾಗಿ ಅಂತ ಅಕ್ಕಿ ಕೊಡ್ತಾಯಿದ್ದೀನಿ, ದುಡ್ಡು ಕೊಡ್ತಾಯಿದ್ದೀನಿ, ಕರೆಂಟ್ ಕೊಡ್ತಾಯಿದ್ದೀನಿ, ಆಮೇಲೆ ನೀವು ಬಸ್ ಪ್ರಯಾಣ ಉಚಿತವಾಗಿ ಕೊಡ್ತಾಯಿದ್ದೀನಿ ಅಂತ ನೀವಾಗಿ ಹೇಳ್ಕೊಡೋದ್ರಿಂದ ಜನಗಳಲ್ಲಿ ಏನಾಗುತ್ತೆ ಅಂದರೆ ಸೋಮಾರಿತನ ಬರುತ್ತೆ. ಉಚಿತವಾಗಿ ಕರೆಂಟ್ ಬರ್ತಾಯಿದೆ, ಉಚಿತವಾಗಿ ಅಕ್ಕಿ ಕೊಡ್ತಾವ್ರೆ, ಉಚಿತವಾಗಿ ಬಸ್ ಪ್ರಯಾಣ ಐತೆ, ಇನ್ನು ನಾವು ಯಾಕೆ ನಾವು ಕೆಲಸಕ್ಕೆ ಹೋಗಬೇಕು? ಸರ್ಕಾರ ಕೆಲಸ ಸ್ಕೂಲಲ್ಲಿ ಶಾಲೆಯಲ್ಲಿ ಸೇರಿಸಿದ್ರೆ ಆಯಿತು, ನಾನು ಯಾಕೆ ದುಡಿಬೇಕು ಅನ್ನೋರು 100ಕ್ಕೆ 60 ಜನ ಇದ್ದಾರೆ ಕೂಲಿ ಕಾರ್ಮಿಕರು. ಇದು ನಿಜ, ಇದು ಸತ್ಯ. ಎಂಥವ್ರಿಗೆ ಆಗಿರಲಿ ಉಚಿತವಾಗಿ ಬರುತ್ತೆ ಅಂದರೆ ಅವನು ಯಾಕೆ ಕೆಲಸ ಮಾಡ್ತಾನೆ? ಮಾಡಲ್ಲ. ಮನೆಯಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾನೆ. ಉಚಿತವಾಗಿ ಅಕ್ಕಿ ಬರುತ್ತೆ, ಉಚಿತವಾಗಿ ಕರೆಂಟು ಬರುತ್ತೆ, ಇನ್ನು ಯಾತಕ್ಕೆ ಬೇಕು ಅವನಿಗೆ? ಸ್ವಲ್ಪ ಯೋಚನೆ ಮಾಡಿಬಿಟ್ಟು ದಯವಿಟ್ಟು ಜನಗಳಿಗೆ ಒಂದಷ್ಟು ಅವಕಾಶ ಅನುಕೂಲ ಅನ್ನೋದು ಮಾಡೋದೇ ಉದ್ದೇಶ ಸರ್ಕಾರದಲ್ಲಿ ಇದ್ದರೆ ಏನು ವ್ಯವಸ್ಥೆ ಅನ್ನೋದನ್ನು, ಸ್ಥಾಪನೆಗಳನ್ನು, ಕಾರ್ಖಾನೆಗಳನ್ನು, ಫ್ಯಾಕ್ಟ್ರಿಗಳನ್ನು, ಇಂಡಸ್ಟ್ರಿಗಳನ್ನು ಅದನ್ನು ಸ್ಥಾಪನೆ ಮಾಡಿ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಉದ್ಯೋಗ ಅವಕಾಶವನ್ನು ಕೊಡ್ರಿ. ಆಗ ದೇಶ ಉದ್ಧಾರ ಆಗುತ್ತೆ. ಉಚಿತವಾಗಿ ಕೊಟ್ಟು ಜನಗಳಲ್ಲಿ ಸೋಂಬೇರಿತನ ಅನ್ನೋದು, ಅವರಲ್ಲಿ ನಿರಾಸೆ ಅನ್ನೋದು ಹುಟ್ಟಿಸ್ತಾ ಇರೋದು ಸರ್ಕಾರ. ಆದರೆ ಸರ್ಕಾರದ ಬಗ್ಗೆ ಮಾತಾಡೋಷ್ಟು ಅನುಭವ ನನಗಿಲ್ಲ. ಆದ್ರೇನು ಒಂದು ಮಾತು ಹೇಳ್ತೀನಿ, ಈಗಲೂ ಅಷ್ಟೇ. ಈಗ ನಾನು ಈ ವಯಸ್ಸಿಗೆ ಏನಾದರೂ ಒಂದು ಕೆಲಸ ಮಾಡಿ ಒಂದಷ್ಟು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶ ನನ್ನೆಲ್ಲ ಐತೆ. ಅಂಥದ್ದು ಯುವಕರಿಗೆ ಇನ್ನೆಷ್ಟಿರಬೇಕು ಹೇಳಿ? ಯುವಕರಲ್ಲಿ ಅಂದರೆ ಒಂದು 35 ವರ್ಷ, 30 ವರ್ಷ, 25 ವರ್ಷ ಇರ್ತಾರಲ್ಲ, ಕೆಲಸ ಮಾಡಬೇಕು ಅಂಥವ್ರಿಗೆ ಉದ್ಯೋಗ ಅವಕಾಶಗಳನ್ನು ಕೊಡ್ರಿ. ಅವನು ಸಂಪಾದನೆ ಮಾಡ್ತಾನೆ, ಅವನು ಕಷ್ಟಪಡ್ತಾನೆ. ನೀವು ಯಾತಕ್ಕೆ ಸರ್ಕಾರ ಸಿಕ್ಕೈತೆ ನಿಮ್ಮ ಕೈಯಲ್ಲೇ ಐತೆ ಅಂದ್ಬಿಟ್ಟು ಕರೆಂಟ್ ಉಚಿತವಾಗಿ ಕೊಡೋದು, ಆಮೇಲೆ ಇನ್ನೊಂದು ಕೇಳ್ತಾರೆ ಹಾಲು ಉಚಿತವಾಗಿ ಕೊಡಿ, ನೀರು ಉಚಿತವಾಗಿ ಕೊಡಿ ಅಂತಲೂ ಕೇಳ್ತಾರೆ. ಹಾಗೇನು ಮಾಡ್ತೀವಿ? ಉಚಿತ ಪ್ರಯಾಣ ಅನ್ನೋದು ಕೊಟ್ಟಿದ್ದೀರಾ, ಸಂತೋಷ. ಆ ಉಚಿತ ಪ್ರಯಾಣ ಎಂಥವ್ರಿಗಿರಬೇಕು? ವಯಸ್ಸಾಗಿರೋರಿಗೆ ಒಂದಷ್ಟು ಉಚಿತ ಪ್ರಯಾಣ, ಇದು ಒಳ್ಳೆಯ ಮಾತು. ಈ ಶಾಲೆಗಳಿಗೆ, ಈ ಕಾಲೇಜುಗಳಿಗೆ ಹೋಗೋವರಿಗೆ ಉಚಿತ ಪ್ರಯಾಣ ಇದು ಒಪ್ಕೋಬೇಕಾಗಿರೋದು. ಪ್ರತಿಯೊಬ್ಬರಿಗೂ ನೀವು ಉಚಿತ ಪ್ರಯಾಣ ಅಂತ ನೀನು ಕೊಟ್ಟುಬಿಟ್ಟಿದೆಯಲ್ಲ, ಇದು ಯಾವ ಮಟ್ಟಕ್ಕೆ ಲೆಕ್ಕಾಚಾರ? ಆಲೋಚನೆಯಿಂದ ನಾವು ಮಾಡಬೇಕು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳಲಿ, ಯಾರ ಬಗ್ಗೆನೂ ಹೇಳಲಿ, ಏನು ಅದನ್ನು ಆಲೋಚನೆಯಿಂದ ಒಂದಷ್ಟು ನಡ್ಕೊಂಡ್ರೆ ದೇಶ ಭವಿಷ್ಯತ್ತು, ದೇಶ ಮುಂದುವರಿತದೆ. ಹೊತ್ತು ಉಚಿತವಾಗಿ ಕೊಡೋದ್ರಿಂದ ಏನೇ ಆಗಿರಲಿ, ಉಚಿತ ಕೊಡೋದು ಕೊಡ್ತೀರಾ. ಚಿನ್ನ ಬೆಳ್ಳಿ ಯಾಕೆ ಕೊಡಲ್ಲ? ಹೇಳಿ? ಚಿನ್ನ ಈ ರೇಟ್ ಐತೆ ಇವತ್ತು 62,000 63,000 ರೂಪಾಯಿ ಐತೆ ಒಂದು ಗ್ರಾಮ್. ಅಂಥದ್ರಲ್ಲಿ ಕೊಡ್ರಿ, ಮನೆಗೆ ಒಂದು 10 ಗ್ರಾಮ್ ನೋಡೋಣ ಚಿನ್ನನು, ಬೆಳ್ಳಿ ಕೊಡ್ರಿ ನೋಡೋಣ. ಅಂಥದ್ದೆಲ್ಲ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಏನು ಉಚಿತವಾಗಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಕೊಂಡು ನೀವು ಪ್ರಚಾರ ಮಾಡಿಕೊಂಡು ನೀವು ಮುಂದುವರಿತಾ ಇದ್ದೀರಿ. ಹೊತ್ತು ಯುವತೆಯನ್ನು ಯಾರೇ ಆಗಲಿ ಮುಂದುವರಿಸೋದಕ್ಕೆ, ಇದು ತಗೊಂಡು ತಿನ್ನೋದ್ರಿಂದ ಒಂದು ಮುಂದುವರೆಯೋದಕ್ಕೆ, ಉದ್ಧಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಮುಂಬರುವ ಲೋಕಸಭಾ ಎಲೆಕ್ಷನ್ ರಾಜ್ಯದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಮಾಡ್ಕೊಂಡಿದೆ. ನಿಮ್ಮ ಬಗ್ಗೆ ಅಭಿಪ್ರಾಯ? ಇವರು ರಾಜಕೀಯದವ್ರ ಬಗ್ಗೆ ಹೇಳಬೇಕಂದ್ರೆ ಇವತ್ತು ಒಂದಾಗ್ತಾರೆ, ನಾಳೆ ಬೇರೆ ಆಗ್ತಾರೆ. ಏನಪ್ಪ ಅಂದರೆ ಅವ್ರು ಸರಿ ಇಲ್ಲ ಅಂತ ಬಂದುಬಿಟ್ಟಿದ್ದೀವಿ ಅಂತಾರೆ. ನೀವು ಯಾಕಪ್ಪ ಬೇರೆ ಆಗಿದ್ದೀರಾ ಅಂದರೆ ಅವ್ರು ಅಷ್ಟು ಏನೇನೋ ಅವ್ರ ಅನುಕೂಲಕ್ಕೆ ಅವ್ರು ಮಾತಾಡಿದ್ರು, ನಮ್ಮ ಅನುಕೂಲ ನಾವು ನೋಡ್ಕೊಂಡಿದ್ದೀವಿ ಅಂತವೂ ಹೇಳ್ತಾರೆ. ಇವ್ರು ಇಂಥವು ಕೆಲಸ ಮಾಡೋರೆ, ನಮಗೆ ಇಷ್ಟ ಇರಲಿಲ್ಲ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ಹೇಳೋ ಅಂಥ ರಾಜಕೀಯ ನಾಯಕರು ಯಾರೂ ಇಲ್ಲ ಈ ದೇಶದಲ್ಲಿ, ಯಾರೂ ಇಲ್ಲ. ಅವರವ್ರ ಅನುಕೂಲ ಅವ್ರು ನೋಡ್ಕೊಳ್ಳೋದಕ್ಕೋಸ್ಕರಕ್ಕೆ ಅವರು ಮೈತ್ರಿ, ಸ್ನೇಹ ಏನೇನೋ ಕೈ ಚಾಚಿ ಏನು ಬೇಕಾದರೂ ಮಾಡ್ತಾರೆ.
ಏನು ಬೇಕಾದರೂ ಮಾಡಿ ಒಂದು ಅನುಭವದಿಂದ ಹೇಳ್ತಾರೆ. ಈಗ ಯಡಿಯೂರಪ್ಪ ಇದ್ದಿದ್ದ ಕಾಲದಲ್ಲಿ ಅವರು ಮೈತ್ರಿ ಮಾಡಿಕೊಂಡ್ರು. ಯಡಿಯೂರಪ್ಪ ಏನೋ ಕೇಳ್ದ ಏನೋ ಆಗೈತೆ ಅಂದ್ಬಿಟ್ಟು ಮತ್ತೆ ಅವರು ಬೇರೆ ಆದರು. ಈ ರೀತಿಯಲ್ಲಿ ಆಮೇಲೆ ಅವ್ರು ಬೇರೆ ಆದರೆ ಅಂದ್ಬಿಟ್ಟು ಕಾಂಗ್ರೆಸ್ನವ್ರ ಕೈ ಮಿಲಾಯಿಸ್ಕೊಂಡು ಒಂದಾದರು. ಅವರೇನೋ ಸರಿ ಇಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದು. ಈ ರೀತಿಯಲ್ಲಿ ಮಾಡೋವ್ರನ್ನ ಯಾರು ಒಪ್ತಾರೆ ಜನಗಳು? ಅವರವರು ಅವಕಾಶ, ಅವರವ್ರ ಅನುಕೂಲ ಅವ್ರಿಗೆ ಆಗಬೇಕನ್ನೋ ಉದ್ದೇಶದಿಂದಲೇ ಈ ಮೈತ್ರಿ, ಕೈ ಚಾಚೋದು, ಸ್ನೇಹ ಅನ್ನೋದು ಇವೆಲ್ಲ ಇದ್ದೇ ಇರುತ್ತೆ. ಇವು ಕಾಮನ್ನಾಗಿ ನಡೀತಾ ಇದೆ. ಆದ್ರೇನು ಇವರು ಜನಗಳಲ್ಲಿ ಒಂದಷ್ಟು ತಿಳುವಳಿಕೆ ಅನ್ನೋದು ಈಗ ಐತೆ. ಇವತ್ತು ಈ ಜೊತೆಗಿದ್ದಾರೆ, ನಾಳೆ ಯಾವಾಗ ಇವರು ಬೇರೆ ಆಗ್ತಾರೋ ಗೊತ್ತಿಲ್ಲ ಅನ್ನೋದು ಅಷ್ಟು ತಿಳುವಳಿಕೆ ಬಂದೈತೆ ಜನಗಳಲ್ಲಿ. ನನಗೆ ತಿಳಿದ ಮಟ್ಟಿಗೆ ಬಂದೈತೆ. ನನ್ನಲ್ಲಿ ಇರೋದು ಒಂದು 50-60 ಜನ ಇದ್ದಾರೆ ಸ್ನೇಹಿತರು, ಬಂಧು ಬಳಗ ಅನ್ನೋರು ಲೆಕ್ಕ ಹಾಕ್ಕೊಂಡ್ರೆ ಒಂದು 100 ಜನ ಇದ್ದಾರೆ. 100ರಲ್ಲಿ ಒಂದು 70 ಜನ ಹೇಳ್ತಾ ಇರೋದು ಇದೇ ಮಾತು. ಇವತ್ತು ಒಂದು ಆಗ್ತಾರೆ, ನಾಳೆ ಬೇರೆ ಆಗ್ತಾರೆ. ನಮಗಾಗಬೇಕಾಗಿರೋದೇನು, ನಮ್ಮ ಕೆಲಸಗಳು, ನಮ್ಮ ವ್ಯವಹಾರವನ್ನು ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕೋಣ. ಇನ್ನೊಂದು, ಈ ಉಚಿತ ನಿವೇಶನ ಕೊಡೋವಂಥದ್ದೇ ಆಗಿರಲಿ, ಉಚಿತ ಮನೆಗಳು ಕೊಡೋದಾದ್ರಲ್ಲಿ ಒಂದು ಗಮನ ಇಟ್ಟರೆ ಏನಂದರೆ ಅವನಿಗೆ ಒಂದಷ್ಟು ಹೆಜ್ಜೆ, ಒಂದು ಅಡಿ, ಒಂದು ಚದರ ಅವನಿಗೆ ಏನು ಇರಲ್ಲ ಅನ್ನೋವನಿಗೆ ಮನೆ ಅನ್ನೋದು ವ್ಯವಸ್ಥೆ ಮಾಡಿದ್ರೆ ಅದು ದೇಶ ಉದ್ಧಾರ ಅಂತ. ಸರ್ಕಾರ ಅಂದರೆ ಸರ್ಕಾರನಾಗೇ ಇರಬೇಕು ಹೊತ್ತು. ಈಗ ಏನಾಗ್ಬಿಟ್ಟೈತೆ ಅಂದರೆ ಸರ್ಕಾರ ಅಂದರೆ ಏನಪ್ಪ ಆಗ್ಬಿಟ್ಟೈತೆ ಅಂದರೆ ಏನೋ ಒಂಥರ ಈ ಜೂಟಾಟ ಆಗ್ಬಿಟ್ಟೈತೆ. ಏನು ಇವ್ರು ಇವತ್ತು ಇರ್ತಾರೆ, ನಾಳೆ ಅವ್ರು ಬರ್ತಾರೆ, ನಾಳೆ ಅವ್ರು ಇರ್ತಾರೆ, ನಾಳೆ ಇನ್ನೊಬ್ಬರು ಬರ್ತಾರೆ. ಹಿಂಗೆ ಆಗೋಗ್ಬಿಟ್ಟೈತೆ. ಮತ್ತು ಜನತೆ ಉದ್ಧಾರ ಆಗೋದು ಯಾವಾಗ? ದೇಶ ಉದ್ಧಾರೋದು ಯಾವಾಗ ಹೇಳಿ? ಇದನ್ನು ಜನಗತ್ತಿಗೆ ನಾನು ಹೇಳೋದಿಷ್ಟ. ಇಂಥ ವ್ಯಕ್ತಿ ಈ ಕೆಲಸ ಮಾಡ್ತಾನೆ, ಇವನು ನಿಷ್ಠಾವಂತ ಅಂತ ತಿಳ್ಕೊಂಡು ಅವರಿಗೆ ಒಂದಷ್ಟು ಬೆಂಬಲ ಕೊಟ್ಟು ಮಾಡಬೇಕಾಗಿರೋದೇ ತಕ್ಷಣ ಮೊದಲ ಕರ್ತವ್ಯ. ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸ್ತೀರಿ? ಮೋದಿ. ಯಾವ ಕಾರಣ? ಮೋದಿ ಮಾಡ್ತಾ ಇದ್ದಾರೆ. ಇವಾಗೆಲ್ಲ ಅವ್ರಿಗೆ ಕೊಡಬೇಕಲ್ಲ, ಬೇರೆಯವ್ರಿಗೆ ಕೊಟ್ಟರೆ ಎಲ್ಲ ಆಗಲ್ಲ. ಪುಕ್ಕಟೆ ಬಾಗಿ ಕೊಟ್ಬಿಟ್ಟು ಎಲ್ಲರಿಗೂ ಹಾಳು ಮಾಡ್ತಾ ಇದ್ದಾರೆ, ಸೋಮಾರಿ ಮಾಡ್ತಾ ಇದ್ದಾರೆ ಜನಕ್ಕೆ ಅಲ್ವಾ. ಕಷ್ಟ ಬಿದ್ದು ದುಡಿಯೋರು ಕೊಟ್ಟರೆ ಒಳ್ಳೇದಲ್ವಾ. ಕಾಂಗ್ರೆಸ್ಗೆ ಯಾಕೆ ಬೇಡ? ಪುಕ್ಕಟೆ ಬಾಗಿ ಕೊಡ್ತಾರೆ, ಕೆಲಸಗಳು ಸರಿಯಾಗಿ ಮಾಡಲ್ಲ. BJP ಹಂಗೆ ನೋಡಿದ್ರೆ ಕೆಟ್ಟವ್ರು ಇದ್ದಾರೆ, ಆದರೆ ಕೆಟ್ಟವ್ರನ್ನ ರೆಡಿ ಮಾಡೋಕ್ಕೆ ಮೋದಿ ಇದ್ದಾರೆ. ಇದರೊಳಗೆ ದೊಡ್ಡವರೇ ಕೆಟ್ಟವ್ರು ಇದ್ದಾರೆ. ಗುರುನೇ ಸರಿ ಇಲ್ಲ, ಇನ್ನು ಶಿಷ್ಯರಿಗೆ ಏನು ಕೊಡ್ತೀರಿ ಹೇಳಿ? ಈಗ BJP ಯಾವ ಕಾರ್ಯಕ್ರಮಗಳು ನಿಮಗೆ ತುಂಬ ಅನುಕೂಲವಾಗಿದೆ? ಇವಾಗ ಎಲ್ಲ ಕಾರ್ಯಕ್ರಮ ಚೆನ್ನಾಗೇ ಇದೆ, ಕೆಲವೆಲ್ಲ ನೋಡ್ತಾ ಇದ್ದೀವಿ. ಇವಾಗ ಯಾವುದೋ ಫ್ರೀ ಎಜುಕೇಷನ್ ಹೇಳ್ತಾ ಇದ್ದಾರಲ್ಲ ಮೋದಿಯವರು, ಹೌದು. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರಿ ಇಲ್ಲ ಸರ್, ಇದು ಸರಿ ಇಲ್ಲ. ಪುಕ್ಕಟೆ ಕೊಟ್ಟು ಎಲ್ಲರೂ ಹಾಳಾಗ್ತಾ ಇದೆ. ಎಲ್ಲ ಪುಕ್ಕಟೆ ಕೊಡಬೇಡ, ಸೋಮಾರಿ ಮಾಡಬೇಡ ಜನಗಳಿಗೆ, ಅಷ್ಟೇ ಅಲ್ವಾ. ದುಡ್ಕೊಂಡು ತಿನ್ನೋರಿಗೆ 4 ಆಣೆ ಜಾಸ್ತಿ ಕೊಡಿ, ವ್ಯಾಪಾರ ಮಾಡ್ಕೊಂಡು ತಿನ್ನೋ ಸ್ವಲ್ಪ ಲೋನ್ ಕೊಡಿ, ಅದು ಬೇರೆ ಪ್ರಶ್ನೆ ಅಲ್ವಾ. ಸುಮ್ಮನೆ ಚೆನ್ನಾಗಿರೋರಿಗೆಲ್ಲ ಕೊಟ್ಬಿಟ್ಟು ಎಲ್ಲ ಸೋಮಾರಿ ಮಾಡ್ತಾರಲ್ವ. ಈಗ INDA ಮೈತ್ರಿಕೂಟದಿಂದ ಯುವಕರಾದ ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಕೊಡ್ಬೋದಾ? ಅವ್ರಿಗೇನ್ರಿ ಕೊಡ್ತೀರಾ? ಅವ್ರಿಗೇನ್ರಿ ಗೊತ್ತಿದೆ? ಮನುಷ್ಯನಿಗೆ ಏನು ಗೊತ್ತಿದೆ ಹೇಳಿ? ಮೂಲತಃ ಬುಡದಿಂದನೂ ಸರಿ ಇಲ್ಲ ಜನ, ಅವ್ರ ತಾತನಿಂದನೂ ಹಾಳೆ ಅವರು. ಅವ್ರಿಗೆ ಕೊಟ್ಟು ಏನು ಮಾಡ್ತೀರ ನೀವು? ಅವ್ನು ನೋಡಿದ್ರೆ ನಮ್ಗೆ ಭಯ ಆಗ್ತಾಯಿದೆ. ಅವ್ನು ನೋಡಿದ್ರೆ ಭಯ ಆಗುತ್ತೆ, ಏನು ಮಾಡ್ತಾವ ಅಂತ. ಅವ ಮಾಡೋಲ್ಲ, ಅವನ ಜೊತೆಗೆಲ್ಲ ಸೇರ್ಕೊತಾವೆ ಬೇರೆಲ್ಲ. ಅವನ ಕೈಯಲ್ಲಿ ಏನಾಗಲ್ಲ, ಬೇರೆಯವರೆಲ್ಲ ಸೇರ್ಕೊತಾರೆ, ಇದ್ದಾರಲ್ಲ ದೊಡ್ಡವರು. ಇದರೊಂದಿಗೆ INDA ಮೈತ್ರಿಕೂಟದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಸಹ ಪ್ರಧಾನಿ ಅಭ್ಯರ್ಥಿಯ ರೇಸ್ನಲ್ಲಿ ಕೇಳಿಬರ್ತಿದೆ. ರಬ್ಬರ್ ಸ್ಟ್ಯಾಂಪ್ ನಾಮಕಾವಸ್ಥೆಗೆ ಅವ್ರಿಗೆ ಇಟ್ಕೊತಾರೆ. ಬಲಿ ಕೊಡೋಕ್ಕೆ ಕುರಿ ಥರ ಮಾಡ್ತಾವ್ರು ಅಷ್ಟೇ. ದೇಶ ಹಾಳಾಗಬೇಕಂದ್ರೆ ಕಾಂಗ್ರೆಸ್ ಕೊಡಿ ಓಟ್ ಅಷ್ಟೇ, ಇನ್ನೇನಿಲ್ಲ. ದೇಶ ಹಾಳಾಗಬೇಕಾದ್ರೆ ಕಾಂಗ್ರೆಸ್ ಕೊಡಿ, ವೃದ್ಧಿ ಆಗಬೇಕಂದ್ರೆ BJP ಕೊಡಿ. BJPಲೂ ಕೆಟ್ಟದವ್ರು ಆದರೆ ಅವರು ಲೈನಿಗೆ ತರ್ತಾರೆ ಮೋದಿಯವರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೊರತುಪಡಿಸಿ ಮತ್ತೆ ಯಾರು ಪ್ರಧಾನಮಂತ್ರಿ? ಮೋದಿನೇ ಆಗ್ಬೇಕ್ರಿ. ಮೋದಿ ಬಿಟ್ರೆ ಯೋಗಿ. ಬಿಜೆಪಿಯಲ್ಲಿ ಯೋಗಿ. ಈಗ ರಾಜ್ಯದಲ್ಲಿ BJP ಮತ್ತು JDS ಮೈತ್ರಿ ಮಾಡ್ಕೊಂಡಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನೋ ಮಾಡ್ಕೊಂಡಿದ್ದಾರೆ, ಟೆಂಪರರಿ. ಅವ್ರ ಲೈನಿಗೆ ಬರ್ತಾರೋ ಇಲ್ಲೋ ನೋಡುವ. ಸಿದ್ಧಾಂತಗಳು ಒಪ್ಪಿಟ್ಟು ಬಂದವರೇ, ಮತ್ತು ಹೆಂಗೆ ತಿರುಗ್ತಾರೋ ಗೊತ್ತಿಲ್ವಲ್ಲ. ಸದ್ಯಕ್ಕೆ ವಾಸ್ತವ ಪ್ರಕಾರ ಮಾಡ್ತಾ ಇದ್ದಾರೆ, ಏನೋ ಒಂದು ನೋಡೋಣ ಅಂತ. ಬುದ್ಧಿ ಬಂದರೆ ಸರಿ. ಅಂದರೆ ಏಕಾಂಗಿಯಾಗಿ BJPಗೆ ಕಾಂಗ್ರೆಸ್ಸನ್ನು ಎದುರಿಸಬೇಕಾಗಲ್ಲ ಅಂತ ಏನು?
ಎದುರಿಸೋಕ್ಕಾಗಲ್ಲ ಅಂದರೆ ಏನೋ ಪರಿಸ್ಥಿತಿ ಹಂಗಿರ್ತಾಗ ಮಾಡ್ಕೊತಾ ಇದ್ದಾರೆ, ಮುಂದೆ ನೋಡುವ. ಆದರೆ ಏನಾದರೂ ಬಿ ಜೆ ಪಿ ಇದ್ರೆ ಒಳ್ಳೆಯದು. ಈಗ ಪ್ರಸ್ತುತ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರ ಬಗ್ಗೆ ಅಭಿಪ್ರಾಯ ಏನು? ಅವ್ರ ಬಗ್ಗೆ ನಾನು ಏನು ಹೇಳಲ್ಲ ಸರ್. ನಮಗೆ ಹಿಡಿಸ್ತಾ ಇಲ್ಲ ಯಾವುದನ್ನು ಅವ್ರದ್ದು. ಸಿದ್ದರಾಮಯ್ಯ ಬೊಮ್ಮಾಯಿ ಇದ್ದರೂ ಅವ್ರಿಗೆ ಯಡಿಯೂರಪ್ಪ ತೆಗೆದೇ ತೊಂದರೆ ಆಯಿತು, ಇಲ್ಲಾಂದರೆ ಇಷ್ಟು ನೆಲ ಕಸ್ತಾ ಇಲ್ಲ ನಮ್ಮ ಪಕ್ಷ. ಯಡಿಯೂರಪ್ಪ ಅವ್ರು ಸ್ವಲ್ಪ ಕೆಲಸ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಅವಾಗ ಅವರು ನನಗೇನು ಕೆಲಸ, ನನಗೇನು ಅಧಿಕಾರ ಇಲ್ಲ ಅಂತ ಕೂತ್ಕೊಂಡ್ಬಿಟ್ರು. ಅದರಿಂದ ಇದು ವಕ್ರ ಬಂತು ನಮಗೆ ಅಲ್ವಾ. ಅವ್ರು ಕರೆಕ್ಟಾಗಿ ಮಾಡಿದ್ದರೆ ನಾನು ಇದ್ದೀನೋ ಇಲ್ವೋ ಅಂತ ಮಾಡಿದರೆ ಈಗ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಮಗೆ. ಎಷ್ಟೊಂದು ಪುಕ್ಕಟ್ಟು ಕೊಡ್ತೀರಿ, ಕೂತು ತಿಂದ್ರೂ ಗುಡ್ಡೆ ಹಣ ಸಾಲಲ್ಲ ಗೊತ್ತಾ. ಹೆಂಗಸರು ಮನೆಗಳಲ್ಲಿ ಕೆಲಸ ಮಾಡಲ್ಲ, ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತಾರೆ, ಗಂಡಸರು ಮನೇಲಿ ಕೆಲಸ ಮಾಡೋಕೆ ಹಂಗಾಗಿದೆಯಲ್ಲ ಈಗ. ಈಗ ಪ್ರಸ್ತುತ ಬಿಜೆಪಿಯಲ್ಲಿ BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರು ಬಿಜೆಪಿಗೆ. ಎಷ್ಟು ಸೀಟ್ನ ಬಿಜೆಪಿ ಗೆಲ್ಬೋದು ಅಂತ ನೀವು ಬಯಸ್ತೀರಾ? ಸ್ವಲ್ಪ ಕೆಲಸ ಮಾಡ್ಬೋದು, ಯಾಕಂದರೆ ಅವ್ರ ಅಪ್ಪನ ಮಗನ ಕೊಟ್ಟಿದ್ದಾರಲ್ಲ, ಮಗ ಏನಾದ್ರು ಮಾಡ್ಬೋದು ಏನೋ ಗೊತ್ತಿಲ್ಲ ನಮಗೆ. ಬೇರೆಯವ್ರಿಗೆ ಯಾರು ಕೊಟ್ಟಿರ್ಬೋದಾಗಿತ್ತು. ಆದರೆ BS ಯಡಿಯೂರಪ್ಪನ ಮಗನ ಕೊಟ್ಟಿರೋ ಸ್ವಲ್ಪ ಯಡಿಯೂರಪ್ಪ ಸ್ವಲ್ಪ ಇಂಟ್ರೆಸ್ಟ್ ತಗೊಬೋದು ಮಾಡೋಕ್ಕೆ. ಇದನ್ನ ಕುಟುಂಬ ರಾಜಕಾರಣ ಅಂತ ಹೇಳ್ತಿದ್ರು. ಕುಟುಂಬ ರಾಜಕಾರಣ ಅಂತ ಜನ ಅಭಿಪ್ರಾಯ. ಕುಟುಂಬ ರಾಜಕಾರಣನೇ ಇದು. ಅದನ್ನ ತೆಗಿಯೋಕೆ ಮಾಡಿದ್ರೆ ಅವ್ರು ಬೀಳಿಸ್ಬಿಟ್ರಲ್ಲ ಸರ್ಕಾರನೇ. ಒಬ್ಬರು ಬಿಟ್ಟರೆ ಒಬ್ರು ಇರಬೇಕು, ಅವಾಗ ಚೆನ್ನಾಗಿರುತ್ತಲ್ವ. ಎಲ್ಲ ಅವರೇ ಮಾಡ್ಕೊಂಡೋದ್ರೆ ಏನು ಬದುಕ್ತಿ ಏನು ತೊಗೊಂಡು ಹೋಗ್ತೀರಾ ಹೋಗೋವಾಗ ಹೇಳಿ? ಲೈಫಲ್ಲಿ ಏನು ತೊಗೊಂಡು ಹೋಗ್ತೀರಾ? ಎಲ್ಲ ಮಾಡಿ ಇಡ್ತೀರ, ಗುಡ್ಡೆ ಆಸ್ತಿ, ಮತ್ತು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತೊಟ್ಟಿ ಪೊರ್ಕಿಗಳು ಹಾಕಿ ಸುತ್ತಬಿಟ್ಟು ಗುಂಡಾಗಳು ಹಾಕ್ತಾರೆ ಅಷ್ಟೇ, ಇನ್ನೇನು. ಈಗ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವ್ರನ್ನ ಆಯ್ಕೆ ಮಾಡ್ತು. ಇದು ಬಿಜೆಪಿಯ ಉತ್ತಮ ನಿರ್ಧಾರವೇ? ವಿರೋಧ ಪಕ್ಷವಾಗಿ ಇವಾಗ ಯಾರು ಯತ್ನಾಳ್ ಮಾಡ್ಬೋದಂದ್ರೆ ಯತ್ನಾಳ್ ಸರಿ ಇಲ್ಲ ಅಂತವ್ರೆ. ಖಡಕ್ಕಾಗಿರೋಗಿ ಮಾಡಬೇಕು, ಇದ್ದಂಗೆ ಹೇಳ್ತಾರಲ್ಲ ಅಂಥವ್ರಿಗೆ ಮಾಡ್ಬೇಕಷ್ಟೆ. ಇನ್ನೇನು ಹೇಳ್ಬೇಕು ಹೇಳಿ? ಈಗ ರಾಮ ಮಂದಿರ ಉದ್ಘಾಟನೆ ಇದೆ, ಅದ್ರ ಬಗ್ಗೆ ಅಭಿಪ್ರಾಯ? ಮಾಡ್ತಾ ಇರೋದು ಒಳ್ಳೇದಾಯ್ತಲ್ಲ, ಎಷ್ಟೋ ವರ್ಷದಿಂದ ಆಗೋದು ಆಯ್ತಾ ಇದೆಲ್ಲ. ಖುಷಿ ಪಡೋದು. ಅದು ಹಿಂದೂ ಜನಕ್ಕೆ ನಮಗೊಂದು ಇದಾಯ್ತಲ್ವ ಓಟ್ ಬರೋದಕ್ಕೆ. ನಮ್ಮದೊಂದು ಏನೋ ಅಂತಿದ್ದೆ, ಇದೆಲ್ಲ ಮನುಷ್ಯನಿಗೆ ಹೋದ್ರೆ ಅಲ್ಲೇನು ಸರ್ಕಾರದಿಂದ ದುಡ್ಡು ತೊಗೊಂಡಿಲ್ಲ, ಎಲ್ಲ ಅವರವರ ಟ್ರಸ್ಟಿಗಳು ಹಾಕಿ ಮಾಡ್ತಾ ಇರೋದಲ್ವ. ಇವ್ರ ಜನ್ಮದಲ್ಲಿ ಮಾಡ್ತಾ ಇರಲಿಲ್ಲ ಅಲ್ವಾ. ಈಗ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಯಾವ ಯೋಜನೆಗಳನ್ನು ನಿರೀಕ್ಷೆ ಮಾಡ್ತೀರಾ? ಹೊಸ ಯೋಜನೆಗಳು ಏನು ಯೋಜನೆ ಬೇಡ, ಫ್ರೀ ಎಜುಕೇಷನ್ನು ಫ್ರೀ ಮೆಡಿಕಲ್ ಕೊಡಲಿ ಸಾಕು, ಇನ್ನೇನು ಬೇಡ. ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಅದೇ. ಯಾಕಂದರೆ ಮಿನಿಸ್ಟ್ರಿಗಳ್ದೇ ಕಾಲೇಜ್ಗಳು ಮೆಡಿಕಲ್ಗಳು ಎಲ್ಲ ಇದೆಲ್ಲ, ಅದರಿಂದನೇ ಅವ್ರು ಏನು ಮಾಡೋಕ್ಕೆ ಬಿಡ್ತಾಯಿಲ್ಲ. ಆದರೆ ಫ್ರೀ ಎಜುಕೇಷನ್ ಮೆಡಿಕಲ್ ಕೊಟ್ಟಾನೆ ದೇಶ ಅಭಿವೃದ್ಧಿ ಆಗುತ್ತೆ ಸರ್. ಬೇರೆ ಇನ್ನೇನು ಕೊಟ್ಟರು ಅಷ್ಟೇ. ಅವ್ರು ಕೊಡಬೇಕಾಗಿ ಯಾರು ಕೊಡಬೇಕು? ಕೈಲಾಗದೆ ಅವ್ರಿಗೆ, ಬಡವ್ರಿಗೆ, ತುಂಬ ಬಡವ್ರಿಗೆ ಕೊಡಬೇಕು ಅಷ್ಟೇ. ಎಲ್ಲರಿಗೂ ಒಂದೇ ಕೊಟ್ಟರೆ ಸರೋಗಲ್ಲ. ಫ್ರೀ ಎಜುಕೇಷನ್ನು ಫ್ರೀ ಮೆಡಿಕಲ್ ಕೊಡಲಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ ಅಷ್ಟೇ, ದೇಶ ಅಭಿವೃದ್ಧಿ ಆಗುತ್ತೆ. ಹಾಂ, ಕಾಂಗ್ರೆಸ್ಗೆ ಬೇಡ ಕಾಂಗ್ರೆಸ್ ಬೇಡವೇ ಬೇಡ. ಅವ್ರು ಮೂಲತಃ ಎಲ್ಲಿಂದ್ರಿ ಸಣ್ಣ ವಯಸ್ಸಿಂದ ನೋಡ್ತಾ ಇದ್ದೀವಿ ನಾವು. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ನಮ್ಮ ಪ್ರಕಾರ ಕೇಳಿದ್ರೆ ಸರ್, ನಮಗೆ ಕಾಂಗ್ರೆಸ್ ಬರಬೇಕು ಅಂತ ಆಸೆ ಇದೆ. ಅಂದರೆ ಬರಲ್ಲ. ನಮ್ಮ PM ಮೋದಿಯವರು ತುಂಬ ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ. ಇವಾಗ ಅಯೋಧ್ಯೆಯವರು ಓಪನ್ ಮಾಡ್ತಿದ್ದಾರೆ, ನಮ್ಮ ರಾಮ ಮಂದಿರ ಓಪನ್ ಮಾಡ್ತಿದ್ದಾರೆ, ಎಲ್ಲ ಖುಷಿ ಆಗುತ್ತೆ. ಅವಾಗ ಅವರೇ ಗೆಲ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ, ನೋಡಬೇಕು. ಈಗ ಕಾಂಗ್ರೆಸ್ ಸರ್ಕಾರ ಬಂದರೆ ಯಾರು ಪ್ರಧಾನಮಂತ್ರಿ ಆಗಬೇಕಂತ ಬಯಸ್ತೀರಾ? ಅದು ನಮಗೂ ಗೊತ್ತಿಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿರುತ್ತೆ ಸರ್. ಅದು ಅವ್ರಿಗೆ ಗೊತ್ತಿಲ್ಲ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತ. ನೋಡೋಣ ಬನ್ನಿ, ಅದು ಏನಾದರೂ ಆದರೆ ನೋಡ್ತಾರೆ. ಅವರೇ ಡಿಸೈಡ್ ಮಾಡಬೇಕಲ್ಲ ಯಾವುದು ಅಂತ. ಅವ್ರು ಡಿಸೈಡ್ ಮಾಡಲಿ ಫಸ್ಟ್. ಈಗ ಪ್ರಸ್ತುತ ಇರುವ ಕೇಂದ್ರ ಸರ್ಕಾರದ ಯಾವ ಯೋಜನೆಗಳು ಸಾರ್ವಜನಿಕರಿಗೆ ಅನುಕೂಲವಾಗಿದೆ? ತುಂಬ ಅನುಕೂಲವಾಗಿದೆ ಸರ್. ಇವಾಗ ನೀವು ಕೇಂದ್ರ ಸರ್ಕಾರದ ಅಂತ ಕೇಳಿದ್ರೆ ತುಂಬ ಇದೆ. ಅದನ್ನ ಇವಾಗ ಲಿಸ್ಟ್ ಔಟ್ ಮಾಡೋಕ್ಕೆ ನನಗೆ ಅಷ್ಟು ಇದಿಲ್ಲ, ನನಗೆ ಅಷ್ಟು ಬೇಗ ತಲೆ ಓಡಲ್ಲ ಇವಾಗ ಸದ್ಯಕ್ಕೆ. ಬಟ್ ಇಟ್ ಇಸ್ ಬೀನ್ ವೆರಿ ಕನ್ವೀನಿಯೆಂಟ್ ಆಗಿದ್ದಾರೆ ಇವಾಗ ಅವರು. ತುಂಬ ಇದರಲ್ಲಿ ಇವಾಗ ಹಿಂದೂಸ್ಗಾಗಲಿ ಎಲ್ಲರಿಗೂ ಆಗಲಿ ತುಂಬ ಅನುಕೂಲ ಮಾಡ್ತಿದ್ದಾರೆ. ಎಲ್ಲ ಕಡೆಯಿಂದನೂ ಚೆನ್ನಾಗಿದೆ. ನೋಡೋಣ ಅವ್ರದ್ದು ಗೋಯಿಂಗ್ ಅಂತ. ಯಾಕಂದರೆ PM ಮೋದಿಯವ್ರು ಮೊನ್ನೆ ಹೇಳಿದಾರಲ್ಲ, ಪೆಟ್ರೋಲ್ ರೇಟು ಕಮ್ಮಿ ಮಾಡ್ತೀವಿ ಇವಾಗ ಅಂತ, ಇನ್ನೊಂದು 10 ರೂಪಾಯಿ ಕಮ್ಮಿ ಮಾಡ್ತಾರೆ ಅಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ ಎಲ್ಲ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ದ ಸಿಟಿಸನ್ಸ್. ನೋಡೋಣ ಅದು ಹೆಂಗಾಗುತ್ತೆ. ಈಗ ಪ್ರಸ್ತುತ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ಉಚಿತ ಯೋಜನೆಗಳು ಕೊಟ್ಟರು, ಅದ್ರ ಬಗ್ಗೆ ಏನು? ಉಚಿತ ಯೋಜನೆಗಳು ಮೇ ಬಿ ಇಟ್ ಇಸ್ ಅ ಗುಡ್ ಮೂವ್ ಇನ್ ಸರ್ಟನ್ ವೇಸಲ್ಲಿ ಚೆನ್ನಾಗಿರಲ್ಲ, ತುಂಬ ಎಫೆಕ್ಟ್ ಆಗುತ್ತೆ ಎಕನಾಮಿಗೆ. ಇಲ್ಲಾಂದರೆ ಪರವಾಗಿಲ್ಲ. ಇಟ್ ಈಸ್ ಹೆಂಗೆ ಹೇಳೋದು, ಇವಾಗ ಹೆಲ್ಪ್ ಆಗ್ತಿದೆ ಬೇಜಂತ, ತುಂಬ ಪಾವರ್ಟಿ ಇರೋರಿಗೆಲ್ಲ ತುಂಬ ಹೆಲ್ಪ್ ಆಗ್ತಿದೆ. ಇಟ್ಸ್ ನೈಸ್. ಅಂದರೆ ಅದರಲ್ಲೂ ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡರಲ್ಲೂ ಇದ್ದೇ ಇರೋದಲ್ವ. ನಾನು ನೋಡ್ಬೇಕು ಏನು ಹಂಗೆ ಅಂತ. ಈಗ ಮುಂಬರುವ ಲೋಕಸಭಾ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು JDS ಮತ್ತು BJP ಮೈತ್ರಿ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಏನು ಅಭಿಪ್ರಾಯ ಇಲ್ಲ ಸರ್. ಮೈತ್ರಿ ಸರ್ಕಾರ ಬಗ್ಗೆ ನನಗೆ ಜಾಸ್ತಿ ಇದಿಲ್ಲ. ಅದು ಏನು ಯಾವತ್ತೂ ನಡೆಯಲ್ಲ. ಅದು ಜಾಸ್ತಿ ಏನಿದ್ರು ಒಂದು 6 ತಿಂಗಳಲ್ಲಿ ಕಿತ್ತಾಡ್ಕೊಳ್ತಾ ಇದ್ದಾರೆ ಎಲ್ಲರೂ.
ಸೊ ಅದು ವರ್ಕೌಟ್ ಆಗಲ್ಲ ಅಂತ ನಮಗೂ ಗೊತ್ತು, ಯೂಸ್ ಇಲ್ಲ. ಅದು ಸುಮ್ಮನೆ ಬರೀ ಕಾಟಾಚಾರಕ್ಕೋಸ್ಕರ ಅಷ್ಟೇ. ಇರೋರನ್ನ ಕೂತಿರೋರನ್ನ ಹಾಳು ಮಾಡೋಕ್ಕಷ್ಟೇ ಅದಿರೋದು, ಬೇರೆ ಏನಕ್ಕೂ ಅಲ್ಲ ಅದಿರೋದು ಅಷ್ಟೇ ಸರ್. ಈಗ INDA ಮೈತ್ರಿಕೂಟದಿಂದ ಕರ್ನಾಟಕದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೇಳಿ ಬರ್ತಿದೆ ಪ್ರಧಾನಿ ರೇಸಲ್ಲಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಖುಷಿ ಆಗುತ್ತೆ, ನಮ್ಮ ಕನ್ನಡದವ್ರು ಒಬ್ರು ಬರ್ತಾರೆ ಅಲ್ಲಿಗೆ ಅಂತ ಹೇಳಿದ್ರೆ ನಮ್ಗೊಂದು ಖುಷಿ ಆಗುತ್ತೆ. ಬಟ್ ಅದರಲ್ಲೂ ಅವ್ರಿಗೂ ನಮ್ಗೆ ಇವಾಗ ನಮ್ಮ ಸಿಟಿಸನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಅವ್ರು ಅಷ್ಟು ಕೇಪಬಲ್ ಇದ್ದಾರೆ, ಅವ್ರ ಕ್ಯಾಲಿಬರ್ ಇದೆಯಾ ಅಂತ ನಾವು ನೋಡಬೇಕು. ಇದ್ದಾರೆ ಅಂತ ಹೇಳಿದ್ರೆ ಗಿವಿಂಗ್ ಇಟ್ ಅ ಚಾನ್ಸ್ ನಾಟ್ ಪ್ರಾಬ್ಲಮ್. ಬಟ್ ದೆನ್ PM ಮೋದಿ ಅವ್ರು ಬಂದ್ಬಿಟ್ಟು ಆಗಲೇ ಎಕ್ಸ್ಪೀರಿಯನ್ಸ್ಡ್ ಆಗಿ ಕೂತಿದ್ದಾರೆ, ಆಗಲೇ 2 ಟರ್ಮ್ ಅವ್ರದ್ದು ಮುಗಿತಾ ಬಂತು. ಸೊ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರನ್ನ. ನೋಡೋಣ ಅದು ಹಿಂಗೆ ಏನು ಅಂತ. ಅದು ಪರ್ಸನ್ ಟು ಪರ್ಸನ್ ಪರ್ಸ್ಪೆಕ್ಟಿವ್ ಅಲ್ಲ ಸರ್ ಇದು. ಇವಾಗ ನಾನು ಹೇಳೋದು ಎಲ್ಲರಿಗೂ ಇಷ್ಟ ಆಗಬೇಕು ಅಂತಿಲ್ಲ, ಎಲ್ಲರೂ ಹೇಳೋದು ನನಗೆ ಇಷ್ಟ ಆಗಬೇಕು ಅಂತಿಲ್ಲ ಅಷ್ಟೇ. ಅದಕ್ಕೆ ಈಗ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನು? ಅವ್ರು ನಮ್ಗೆ ತುಂಬ ಇಷ್ಟ ಸರ್. ಅವರು ನಮ್ಗೆ ಅವ್ರು ತುಂಬ ಇಷ್ಟ. ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡೋಲ್ಲ. ಇಸ್ ಅ ನೈಸ್ CM. ನೋಡೋಣ ಅದು ಹೆಂಗೆ ನಡೀತಿದೆ ಅಂತ. ಇವಾಗ ಇರೋದ್ರಲ್ಲಿ ಸದ್ಯಕ್ಕೆ ಸ್ವಲ್ಪ ಕಾನ್ಫ್ಲಿಕ್ಟ್ಸ್ ಎಲ್ಲ ನಡೀತಾ ಇದೆ. ಬಟ್ ಇಟ್ಸ್ ಓಕೆ, ನಡೀತಿದೆ. ಅಂದರೆ ಅವ್ರು ಪಾಪ ಮಾಡ್ತಿದ್ದಾರೆ, ಅವ್ರ ಕೈಯಲ್ಲಿ ಆಗೋದು ಮಾಡ್ತಿದ್ದಾರೆ. ಎಲ್ಲರೂ ಅವ್ರ ಕೈಯಲ್ಲಿ ಮಾಡ್ತಾ ಇದ್ದಾರೆ. ದೇರ್ ಇಸ್ ನೋ ಒನ್ ಟು ಬ್ಲೇಮ್. ಈಗ JDSನ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡೋಲ್ಲ ಸರ್. ಮೈತ್ರಿ ಮಾಡ್ಕೊಂಡು ಏನು ವರ್ಕೌಟ್ ಆಗಿದ್ರೆ, ಇವಾಗ ವರ್ಕೌಟ್ ಆಗತ್ತಿದ್ರೆ ಮಾಡ್ಕೊಬೋದು. ವರ್ಕೌಟ್ ಆಗಲ್ಲ ಅದಾದ್ಮೇಲೆ ಮಾಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಏನಕ್ಕೆ? ಇವಾಗ ನಮಗೂ ಒಂದು ದಿವಸ ರಜಾ ಕೊಡ್ತಾರೆ, ಸುಮ್ಮನೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ನಾವು ತಿರ್ಗಾ ಅಲ್ಲಿ ಓಡಾಡಿಕೊಂಡು ಎಲ್ಲ ಮಾಡಬೇಕು. ಸೊ ದೇರ್ ಇಸ್ ನೋ ಪಾಯಿಂಟ್, ಬೇಡ ಅಂತ ಅಷ್ಟೇ ನಾನು ಹೇಳೋದು. ಈಗ ಮುಂಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರ ಯಾವ ಯೋಜನೆಗಳು ತಂದರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ? ಸರ್ ಆ ಥರ ನೀವು ಕೇಳಿದ್ರೆ ತುಂಬ ಯೋಜನೆಗಳು ನಮ್ಗೆ ಅನುಕೂಲಗಳಾಗಂತ ತುಂಬ ಇದೆ. ಪಾವರ್ಟಿಗೆ ಆಗಲಿ, ಇವಾಗ ಫ್ರೀ ಫುಡ್ ಆಗಲಿ ಮಕ್ಳಿಗಾಗಲಿ, ಇಲ್ಲ ಫ್ರೀ ಎಜುಕೇಷನ್ ಆಗಲಿ, ಹೆಲ್ತ್ ಚೆಕಪ್ ಆಗಲಿ, ಆ ಥರ ತುಂಬ ಇದೆ. ಮಾಡಬೇಕು ಅಂತ ಕೂತ್ಕೊಬೇಕು ಅಂದರೆ ತುಂಬ ಮಾಡ್ಕೊಬೋದು. ಇಟ್ ಡಿಪೆಂಡ್ಸ್ ಆನ್ ವಾಟ್ ಇಸ್ ಹೂ ಇಸ್ ದೇರ್, ಏನೇನು ಮಾಡ್ಕೊಬೋದು ಅಂತ ಅವ್ರಿಗೆ ಗೊತ್ತಾಗಬೇಕಲ್ವ. ಇವಾಗ ನಮಗೆ ಬೇಕಾದರೆ ಫ್ರೀ ಫುಡ್ ಕೇಳ್ತೀವಿ, ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಫ್ರೀ ಫುಡ್ ಆಗಲಿ, ಫ್ರೀ ಎಜುಕೇಷನ್ ಆಗಲಿ, ಇಲ್ಲಾಂದರೆ ಏನೊಂದು ವ್ಯವಸ್ಥೆ ಅಟ್ಲೀಸ್ಟ್ ಎಂಪ್ಲಾಯ್ಮೆಂಟ್ ಆದರೂ ಚೆನ್ನಾಗಾಗಬೇಕು ಅಂತ ನಾವು ಅಂದ್ಕೊಳ್ತೀವಿ ಸರ್ ಅಷ್ಟೇ. ಎಂಪ್ಲಾಯ್ಮೆಂಟ್ ಆದರೂ ಒಂದು ಸ್ವಲ್ಪ, ಎಂಪ್ಲಾಯ್ಮೆಂಟ್ ರೇಟ್ ಆದರೂ ಒಂದು ಸ್ವಲ್ಪ ಇನ್ಕ್ರೀಸ್ ಆದರೆ ಎಷ್ಟೊಂದು ಜನಕ್ಕೆ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಲ್ವಾ, ಅಷ್ಟೇ. ಈಗ ಒಂದಿಷ್ಟು ಜನ BJPಯನ್ನು ಕೋಮುವಾದಿ ಪಕ್ಷ ಅಂತಾರೆ, ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ? ಸರ್ ಕೋಮುವಾದಿ ಪಕ್ಷ ಅಂದರೆ ಇವಾಗ ಹಂಗೆ ಹೇಳಿದ್ರೆ ಇವಾಗ ಹಂಗೆ ಹೇಳೋಕ್ಕಾಗಲ್ಲ. ಇವಾಗ ನಾವು ಬೇರೆ ದೇಶದಲ್ಲಿ ಹೋದಾಗ ನಾವು ಅವ್ರ ದೇಶದಲ್ಲಿ, ಇವಾಗ ಸೌದಿ ಅರೇಬಿಯಾಗೆ ಹೋಗ್ಬಿಟ್ಟು ನಾವು ಕೇಸರಿ ಶಾಲೆ ಹಾಕೊಂಡು ಓಡಾಡೋಕ್ಕಾಗತ್ತಾ? ಆಗಲ್ಲ. ಅಲ್ಲಿ ನಾವು ಹಿಜಾಬ್ ಹಾಕೋಬೇಕು, ಇದು ಎಲ್ಲ ನಾವು ಕ್ಯಾಪ್ ಹಾಕೊಬೇಕಾಗತ್ತೆ ಓಡಾಡಬೇಕು ಅಂದರೆ. ಸೊ ವೆನ್ ಯು ಹ್ಯಾವ್ ನೋ ಪ್ರಾಬ್ಲಮ್ ಡೂಯಿಂಗ್ ಇಟ್ ದೇರ್, ಇಲ್ಲಿ ಮಾಡಿದಾಗ ಏನಕ್ಕೆ ಅಷ್ಟು ತೊಂದರೆ ಆಗುತ್ತೆ ಅದು ನಮ್ಗೆ ಗೊತ್ತಿಲ್ಲ. ಇವಾಗ ಯಾಕಂದರೆ ಇವಾಗ ಕೋಮುವಾದಿ ಅಂತ ಹೇಳೋಕ್ಕದು ತಪ್ಪು. ಅದು ಇಟ್ ಇಸ್ ಅ ವೆರಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್, ಹಂಗೆ ಕೊಡಬಾರ್ದು. ಬಟ್ ಅವರು ಇವಾಗ ನಮ್ಮ ದೇಶದಲ್ಲಿ ನಮ್ಗೆ ಹೆಂಗೆ ಅನುಕೂಲ ಇರುತ್ತೋ ಆ ಅನುಕೂಲಗಳ ಬಗ್ಗೆ ಮಾತಾಡ್ತಿದ್ದಾರೆ ಅವರು. ಅದ್ರ ಬಗ್ಗೆ ಮಾಡೋಕ್ಕೇನಿದೆ ಇವಾಗ, ಏನು ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಅನಿಸುತ್ತೆ. ಈಗ ರಾಜ್ಯದಲ್ಲಿ CM ಸಿದ್ದರಾಮಯ್ಯನವರೇ ಮುಂದುವರಿಬೇಕಾದ್ರೆ JK ಶಿವಕುಮಾರ್ ಆಗಬೇಕಂತ ಸರ್ ಅದು ಹೆಂಗೆ ಇವಾಗ ಹೆಂಗೆ ಇಬ್ಬರದ್ದೇ ಅಂತ ಸ್ಟ್ರೆಂತ್ಸ್ ಇದೆ, ವೀಕ್ನೆಸಸ್ ಇದೆ. CM ಸೀಟಲ್ಲಿ ಕೂತ್ಕೊಳ್ಳೋಕೆ ಎಲ್ಲ ಅಧಿಕಾರ DK ಶಿವಕುಮಾರ್ಗೂ ಇದೆ. ಯಾಕಂದರೆ ಇವತ್ತು ಕಾಂಗ್ರೆಸ್ ಕರ್ನಾಟಕಕ್ಕೆ ಬಂದಿದೆ ಅಂದರೆ ಅವ್ರದ್ದು ಒಂದು ತುಂಬ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಇದೆ ಅದಕ್ಕೆ. ಸೊ ಐ ಥಿಂಕ್ ಹಿ ಆಲ್ಸೋ ಡಿಸರ್ವ್ಸ್ ಅ ಪ್ಲೇಸ್. ಮೇ ಬಿ ಹಿ ಕ್ಯಾನ್ ಟೇಕ್ ಅಪ್ 2.5 ಇಯರ್ಸ್ಗೋಸ್ಕರ ಆದರೂ ಅವ್ರಿಗೂ ಮಾಡಿಕೊಂಡ್ರೆ ನೋಡೋಣ. ಅವ್ರಿಗೂ ಯಾಕಂದ್ರೆ ಅವರು ಇನ್ನೊಂದು ಸ್ವಲ್ಪ ಯಂಗಾಗಿದ್ದಾರೆ, ಇನ್ನು ಯಂಗಾಗಿರೋರಿಗೆ ಒಂದು ಸ್ವಲ್ಪ ಅವಕಾಶ ಕೊಟ್ಟು ನೋಡೋಣ ಏನಾಗುತ್ತೆ, ಹೆಂಗೆ ಇಫ್ ದೇರ್ಸ್ ಎನಿ ಚೇಂಜಸ್ ಅಂತ ನೋಡ್ಬೋದಲ್ವ ಅಷ್ಟೇ. ಈಗ ಮುಂದೆ ಜನವರಿಯಲ್ಲಿ ಇದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ, ಇದು ಖುಷಿ ಪಡೋ ವಿಷಯನ? ಮತ್ತೆ ಏನು? ಖಂಡಿತವಾಗ್ಲೂ ಖುಷಿ ಪಡೋಂಥ ವಿಷಯ ಸರ್. ನಾವು ಎಷ್ಟೋ ವರ್ಷದಿಂದ ನಾವು ಒಂದು ಕಾಯ್ತಿದ್ದೀವಿ, ಒಂದು ಅವಕಾಶ ಇದು, ಅದಾಗ್ತಾಯಿದೆ ಅನ್ನೋದು ತುಂಬ ಖುಷಿ ಆಗುತ್ತೆ.